ಬಿಎಸ್ವೈ ಸೇನೆ ರೆಡಿ ಆಯಿತು. 10 ಜನ ನೂತನ ಸಚಿವರಾಗಿ ಇವತ್ತು ಬೆಳಗ್ಗೆ 10:30ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಒಂದಷ್ಟು ಒತ್ತಡ ಜೊತೆಗೆ ವಿಧಾನಸಭೆಯ ಜಂಟಿ ಅಧಿವೇಶನಕ್ಕೆ ಮುಂಚೆನೆ ಇವರೆಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅಫ್ಕೋರ್ಸ್ ಎಲ್ಲರೂ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಇನ್ನೊಂದಷ್ಟು ಜನ ಅಲ್ಲಿ ಬಿಜೆಪಿಯ ಸಚಿವರುಗಳೇ ಶಾಸಕರೇ ಬಂದಿರಲಿಲ್ಲ. ಹಾಗಾಗಿ ಯಾಕೆ ಬಂದಿಲ್ಲ, ಅವರು ಏನಾಗ್ತಿದೆ, ಏನು ನಡೀತಾ ಇದೆ ಅಲ್ಲಿ ಅನ್ನೋದೊಂದಷ್ಟು ಗಮನ ಸೆಳೀತಾ ಇತ್ತು. ಎಡಭಾಗದ ವಿಜುವಲ್ಸ್ ನೋಡ್ತಾ ಇದ್ದೀರಲ್ಲ, ಹೊನ್ನಾಳಿಯ ಶಾಸಕರಿಂದ ಹಿಡಿದು ಶಂಕರ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಕೂತಿದ್ದಾರೆ. ಒಂದು ಚೇರಲ್ಲೇ ಇಷ್ಟೊಂದು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದಾರೆ ಅಂದಮೇಲೆ ಸಚಿವ ಸಂಪುಟದವರು ಅಡ್ಜಸ್ಟ್ ಮಾಡ್ಕೋತಾರಪ್ಪ ಅಂತ ಅವ್ರ ಕಡೆಯವರು ಯಾರೋ ಮಾತಾಡ್ತಿದ್ರು. ಬಟ್ ನೋಡಿದಷ್ಟು ಈಸಿ ಅಲ್ವೇ, ಅಲ್ಲೇನೋ ಚೇರಲ್ಲಿ ಬಾಪ ಕೂತ್ಕೊಂಡು ಒಬ್ರು ಹಿಂದೆ ಒಬ್ರು ಮುಂದೆ ಕೂತಿದ್ದಾರೆ ನಿಜ. ಆದರೆ ಸಚಿವ ಸಂಪುಟಕ್ಕೆ ಬಂದಾಗ ನನಗೇ ಒಂದು ಚೇರ್ ಬೇಕು, ನಾನೇ ಆರಾಮಾಗಿ ಕೂತ್ಕೋಬೇಕು ಅನ್ನೋರು ಎಲ್ಲರೂ ಕೂಡ. ಸೊ ಹಾಗಾಗಿ ಆ ಬೇಗುದಿ, ಆ ಅಸಮಾಧಾನ ಅವರೆಲ್ಲರೂ ಕೂಡ ಇದ್ದೇ ಇರುತ್ತೆ. ಎಡಭಾಗದ ನೋಡ್ತಿದ್ದೀರಾ 10 ಜನ ನೂತನ ಸಚಿವರಾಗಿ ಯಾರ್ಯಾರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅವರೆಲ್ಲರೂ ಕೂಡ ಘನತೆವೆತ್ತ ರಾಜ್ಯಪಾಲರ ಜೊತೆಗೆ ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರದಲ್ಲಿ ಅವರೆಲ್ಲರೂ ಒಂದು ಛಾಯಾಚಿತ್ರದಲ್ಲಿ ಗಳಿಗೆಯಲ್ಲಿ ಪಾಲ್ಗೊಂಡಿರುವಂಥ ಸಂದರ್ಭ. ಈ ಕ್ಷಣ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪ್ರಾದೇಶಿಕ ಸಮತೋಲನ ನಿವಾರಣೆ ಆಗಬೇಕು. ಪಕ್ಷದ ಹಿರಿಯರ ಜೊತೆ ನಾನು ಮಾತಾಡಿದ್ದೀನಿ. ನ್ಯೂಸ್ 18 ಕನ್ನಡಕ್ಕೆ ನೂತನ ಸಚಿವರಾಗಿ ಶಾಸಕ ಆನಂದ್ ಮಾಮನಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬೆಳಗಾವಿಗೆ ಅವಕಾಶ ಮಾಡಿಕೊಡೋದಕ್ಕೆ ನಾನು ಮನವಿ ಮಾಡಿಕೊಂಡಿದ್ದೆ. ನ್ಯೂಸ್ 18 ಕನ್ನಡಕ್ಕೆ ಶಾಸಕ ಆನಂದ್ ಮಾಮನಿ ಈ ಕ್ಷಣ ಹೇಳಿಕೆ ಕೊಟ್ಟಿರುವ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನೂತನ ಸಚಿವರಾಗಿ 10 ಜನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಈ ಸಂಪುಟದಲ್ಲಿ ಸಮತೋಲನ ಕಾಪಾಡಬೇಕು, ಬೆಳಗಾವಿ ಭಾಗಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ವಿಧಾನಸಭಾ ಉಪಾಧ್ಯಕ್ಷರು ರಾಜೀನಾಮೆಯನ್ನು ಕೊಡಬೇಕು. ವಿಧಾನಸಭಾ ಉಪಾಧ್ಯಕ್ಷ ಸ್ಥಾನವನ್ನಾದರೂ ಕೂಡ ನನಗೆ ಕೊಡಬೇಕು. ಪಾಯಿಂಟ್ ಟು ಬಿ ನೋಟೆಡ್. ಜನರ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೀನಿ ಅನ್ನೋದನ್ನ ಈ ಕ್ಷಣ ಶಾಸಕರಾದಂಥ ಆನಂದ್ ಮಾಮನಿ ಹೇಳಿಕೆ ಕೊಟ್ಟಿದ್ದಾರೆ. ವಿಧಾನಸಭಾ ಉಪಾಧ್ಯಕ್ಷರು ರಾಜೀನಾಮೆಯನ್ನು ಕೊಡಬೇಕು, ಆ ಸ್ಥಾನ ನನಗೆ ಕೊಡಬೇಕು. ವಿಧಾನಸಭಾ ಉಪಾಧ್ಯಕ್ಷ ಸ್ಥಾನವನ್ನಾದರೂ, ಅಂದರೆ ಇದಂತೂ ಕೊಡೋಕ್ಕಾಗಿಲ್ಲ, ನಂಗೆ ಸಿಕ್ಕಿಲ್ಲ, ಅದಾದರೂ ಕೊಡಬೇಕು ಅಂತ, ಜನರ ಸೇವೆ ಈ ಮೂಲಕ ಮಾಡಬೇಕು ಅಂತ. ಮೊದಲೆಲ್ಲ ಎಲೆಕ್ಷನ್ಗೆ ಬರಬೇಕಾದ್ರೆ ನಾನು ಆಯ್ಕೆ ಮಾಡಿದ್ರು ಸಾಕು ಅಂತಿದ್ದವ್ರು ಈಗ ಆ ಸ್ಥಾನ ಬೇಕೇ ಬೇಕು, ಆ ಮೂಲಕ ಜನರ ಸೇವೆ ಮಾಡಬೇಕು ಅಂತಿದ್ದಾರೆ. ಇದು ನ್ಯೂಸ್ 18 ಕನ್ನಡಕ್ಕೆ ಕೊಟ್ಟಿರುವ ಎಕ್ಸ್ಕ್ಲೂಸಿವ್ ಮಾತು. ಭಾಗಕ್ಕೆ ಅನ್ಯಾಯ ಆಗಿದೆ, ಏನು ಅನಿಸ್ತದೆ? ಉತ್ತರ ಕರ್ನಾಟಕ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಕರಾವಳಿ ಭಾಗ ಆಗಿರ್ಬೋದು, ಅದಕ್ಕೆ ಅನ್ಯಾಯ ಆಗಿದೆ. ಈ ವಿಚಾರವನ್ನು ಬಹಿರಂಗವಾಗಿಯೇ ತಾವು ಟ್ವೀಟ್ ಮೂಲಕ ವ್ಯಕ್ತಪಡಿಸಿದ್ರಿ. ಬಹಿರಂಗವಾಗಿ ಅಂತಂದ್ರೆ ನನಗೆ ಪ್ರಾದೇಶಿಕ ಸಮತೋಲನ ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಬೆಳಗಾವಿ ಗ್ರಾಮೀಣ ಜಿಲ್ಲೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ರಾಜ್ಯ ಮತ್ತು ರಾಷ್ಟ್ರದ ನಾಯಕರಲ್ಲಿ ವಿನಂತಿ ಮಾಡಿದೆ. ಕೊನೆ ಪಕ್ಷ ತೆಗೆದುಕೊಂಡಂಥ ನಿರ್ಣಯ, ನಾನು ಅದರಲ್ಲಿ ಟ್ವೀಟ್ ಮಾಡೋದ್ರಲ್ಲಿ ಒಂದು ಶಬ್ದವನ್ನು ಹಾಕಿದೆ, ವಿಪರ್ಯಾಸ ಅಂತೇಳಿ. ವಿಪರ್ಯಾಸ ಕಾರಣ ಇಷ್ಟೇ, ನಿರಂತರವಾಗಿ ಯಾವುದೇ ಸರ್ಕಾರ ಇದ್ರೂ ಕೂಡ ಚಿಕ್ಕೋಡಿಗೇನೆ ಸಿಂಹಪಾಲು ಮಂತ್ರಿ ಸ್ಥಾನ, ಉನ್ನತ ಸ್ಥಾನಗಳು ಸಿಗ್ತಾ ಇದ್ದಾವೆ. ಅದಕ್ಕೆ ಬೆಳಗಾವಿ ಗ್ರಾಮೀಣ ಜಿಲ್ಲೆಯನ್ನು ಪರಿಗಣಿಸಿ ತಾವು ಸಚಿವ ಸ್ಥಾನ ಕೊಡಬೇಕಂತೇಳಿ ವಿನಂತಿ ಮಾಡಿದ್ದೆ. ಅಲ್ಲ, ಆದ್ರೂ ಕೊನೆಗೂ ಕೂಡ ಗ್ರಾಮೀಣ ಬೆಳಗಾವಿ ಭಾಗಕ್ಕೆ ಸಚಿವ ಸ್ಥಾನ ಸಿಗ್ಲೇ ಇಲ್ಲ ಅಂತಕ್ಕಂಥದ್ದು ಇದೊಂದು ವಿಪರ್ಯಾಸ ಅಂತೀರಾ? ಹೌದು, ವಿಪರ್ಯಾಸನೇ. ಯಾಕಂದ್ರೆ ಈಗ ನಾವು ಸತತವಾಗಿ ನಾನು ಬಹಳ ದಿನದಿಂದ ನನ್ನ ತಂದೆಯವರು ಕೂಡ ವಿಧಾನಸಭೆ ಸದಸ್ಯರಾಗಿದ್ದಾಗ ನೋಡ್ತೇನೆ, ಚಿಕ್ಕೋಡಿ ಭಾಗಕ್ಕೆ ಹೆಚ್ಚು ಉನ್ನತ ಹುದ್ದೆಗಳು ಅಥವಾ ಸಚಿವ ಸ್ಥಾನಗಳು ಸಿಗ್ತಾ ಇದ್ದಾವೆ. ನಾವು ಕೇಳ್ತಾ ಇರೋದು ಬೆಳಗಾವಿ ಗ್ರಾಮೀಣ. ನಾನು ಕೂಡ 3 ಬಾರಿ ಶಾಸಕನಾಗೇನೆ, ನನಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ವಿನಂತಿ ಮಾಡಿದೆ. ಕೊನೆ ಪಕ್ಷ ನಿರ್ಣಯ ತೆಗೆದುಕೊಂಡಿದ್ದಕ್ಕೆ ನಾವು ಪಕ್ಷದ ಸಿದ್ಧಾಂತಗಳಿಗೆ, ಪಕ್ಷದ ವ್ಯವಸ್ಥೆಗೆ ರಾಜ್ಯದ ಜನ ಇವತ್ತು ಬಯಸ್ತಾ ಇರೋದು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಭಿವೃದ್ಧಿ ಪರವಾಗಿ ಇನ್ನೂ 3 ವರ್ಷಗಳ ಕಾಲ ಆಡಳಿತ ನಡೆಸಬೇಕಂತ ಜನರ ಬಯಕೆ ಇದೆ. ಅದಕ್ಕೆ ಪೂರಕವಾಗಿ ಇರ್ತೇನೆ. ಅಲ್ಲ ಸರ್, ತಾವೇನಾದ್ರೂ ಈ ಬಗ್ಗೆ ಯಾರ ಜೊತೆ, ಹಿರಿಯ ನಾಯಕರು ಅಥವಾ ಪಕ್ಷದ ಮುಖಂಡರು, ಮುಖ್ಯಮಂತ್ರಿ ಯಾರ ಜೊತೆ ಆದ್ರೂ ಮಾತಾಡಿದ್ರೆ? ಈಗಾಗಲೇ ನಾನು ಪಕ್ಷದ ಮುಖಂಡರ ಜೊತೆ, ಪಕ್ಷದ ಹಿರಿಯರ ಜೊತೆನೂ ಮಾತನಾಡಿದ್ದೆ, ಮಾಡಿದ್ದೆ ಮತ್ತು ಸಚಿವರನ್ನಾಗಿ ಮಾಡಬೇಕಂತೇಳಿ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರಿಗೂ ಕೂಡ ಮಾತಾಡಿದೆ, ಜಿಲ್ಲೆಯ ಪ್ರಮುಖರ ಜೊತೆನೂ ಮಾತನಾಡಿದ್ದೆ. ಅಂಥ ಸಂದರ್ಭದಲ್ಲಿ ಕೊನೆ ಪಕ್ಷ ನಾನು ನನ್ನ ತಂದೆ ವಿಧಾನಸಭೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥದ್ದು, ಆ ವಿಧಾನಸಭೆ ಉಪಾಧ್ಯಕ್ಷ ಸೇವೆ ಸಲ್ಲಿಸತಕ್ಕಂಥ ಆ ಪದವಿಯನ್ನಾದರೂ ಕೊಡಬೇಕು. ಮತ್ತು ಈಗಾಗಲೇ ಸರ್ಕಾರ ಬದಲಾವಣೆ ಆದ ನಂತರ
ವಿಶೇಷವಾಗಿ ವಿಧಾನಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ರಾಜೀನಾಮೆ ಕೊಡ್ತಕ್ಕಂಥದ್ದು, ನೂತನವಾಗಿ ನೇಮಕ ಮಾಡ್ತಕ್ಕಂಥದ್ದು ಆಯಾ ಸರ್ಕಾರಗಳ ಪಕ್ಷದ ವ್ಯವಸ್ಥೆ. ಅಂತ ಒಂದು ಸಂದರ್ಭದಲ್ಲಿ ಈಗಿದ್ದಂಥ ರಾಜ್ಯ ವಿಧಾನಸಭೆ ಉಪಾಧ್ಯಕ್ಷರು ನೈತಿಕವಾಗಿ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಆ ಅವಕಾಶವನ್ನು ಮತ್ತು ರಾಜ್ಯದ ಮತ್ತು ರಾಷ್ಟ್ರ ನಾಯಕರು ನನಗೆ ಕರ್ನಾಟಕ ರಾಜ್ಯದ ಜನತೆ ಸೇವೆ ಮಾಡೋ ಸಲುವಾಗಿ ಅವಕಾಶ ಮಾಡಿಕೊಡ್ಬೇಕಂತೇಳಿ ವಿನಂತಿ ಮಾಡ್ತಾರೆ. ಇದು ಆನಂದ್ ಮಾಮನಿ ಅವರ ಮಾತಾಗಿತ್ತು. ಗುರುಶೇಖರ್ ಜೊತೆ ಶ್ರೀನಿವಾಸ ಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಲೆಟ್ಸಿ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ಸಿಗುತ್ತೆ ಅಂತ ಏನೋ ದೊಡ್ಡವರು ಮಾತಾಡ್ತಿದ್ದಾರೆ. ಎಲ್ಲಿ ಮಟ್ಟಕ್ಕೆ ಹೋಗುತ್ತೆ, ಇವರ ಅಸಮಾಧಾನ ಎಷ್ಟು ತಣ್ಣಗಾಗುತ್ತೆ, ಕಾದ್ ನೋಡೋಣ. ಇನ್ನಷ್ಟು ನ್ಯೂಸ್ಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಒಂದು ಚಿಕ್ಕ ಬ್ರೇಕ್, ಕಾಯ್ತಾ ಇರಿ.